Good morning, DXN. My name is Ananda Masri, Bagalkot, Karnataka State. My mobile number is 9242494770. ನಾವು 4 ಡಿ ಇಂಗ್ಲಿಷ್ ಲೆಟರ್ ಡಿ ಗಳಿಂದ ಅಂತರವನ್ನ ಕಾಯ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಮೊದಲ ಆ 4 ಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನಾವು. ಮೊದಲನೇ ಡಿ ಡಿಸೀಸ್ ಅಂದ್ರೆ ಕಾಯಿಲೆ. ಇನ್ನ ಎರಡನೇ ಡಿ ಡ್ರಗ್. ಡ್ರಗ್ ಅಂದ್ರೆ ಔಷಧಿ ಅಥವಾ ಔಷಧಿಯ ಮೂಲ. ಡ್ರಗ್ ಅಂದ್ರ ಔಷಧಿಯ ಮೂಲ. ಇನ್ನ ಮೂರನೇ ಡಿ ಏನಪ್ಪಾ ಅಂದ್ರ ಡೋಸ್ ಅಂದ್ರ ಔಷಧಿಯ ಪ್ರಮಾಣ. ಮೂರನೇ ಡಿ ಡೋಸ್. ಇನ್ನ 4ನೇ ಡಿ ಯಾವ್ದಪ್ಪ ಅಂದ್ರ ಡಾಕ್ಟರ್. 4ನೇ ಡಿ ಡಾಕ್ಟರ್, ವೈದ್ಯ. ಡಿಸೀಸು, ಡ್ರಗ್ಗು, ಡೋಸು, ಡಾಕ್ಟರು. ಈ 4ರಿಂದ ನಾವು ಅಂತರವನ್ನ ಕಾಯ್ಕೋಬೇಕು. ಅವುಗಳಿಂದ ಸಾಧ್ಯವಾದಷ್ಟು ನಾವು ದೂರ ಇರ್ಬೇಕಂತ ಏನಾದರೂ ಆಲೋಚನೆ ಮಾಡಿದ್ರ ನಾವೇನ್ ಮಾಡ್ಬೇಕು? ಈಗ ನೋಡ್ರಿ, ಡಿಸೀಸ್ ಅಂದ್ರ ಅದು ಡಿಸ್ಆರ್ಡರ್. ಡಿಸ್ಆರ್ಡರ್ ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಸಮಸ್ಯೆ. ನಮ್ಮ ಜೀವನ ಶೈಲಿ ಸರಿಯಾಗಿ ಇಲ್ಲದೆ ಇರುವಾಗ ನಮ್ಮ ಬಾಡಿ ಒಳಗೆ ಡಿಸ್ಆರ್ಡರ್ ಆಗ್ತದೆ. ಅಂಡ್ ನಮ್ಮ ಬಾಡಿ ಒಳಗ ಡಿಸ್ಆರ್ಡರ್ ಆಗ್ತದ. ಅದಕ್ಕ ನಮ್ಮ ಜೀವನ ಶೈಲಿ ಅನ್ನೋದೇನದಲ್ಲ, ಅದು ಬಹಳ ಮುಖ್ಯದ. ಆ ಜೀವನ ಶೈಲಿಯನ್ನ ನಾವು ಸರಿ ಮಾಡ್ಕೊಂಡಿವಪ್ಪ ಅಂದ್ರೆ ಈ 4 ಡಿಗಳಿಂದ ದೂರ ಇರ್ಲಿಕ್ಕೆ ಸಾಧ್ಯದ. ಅಂತರವನ್ನ ಕಾಯ್ಕೊಳ್ಳಿಕ್ಕೆ ಸಾಧ್ಯದ. ಆರಾಮವಾಗಿರ್ಲಿಕ್ಕೆ ಸಾಧ್ಯದ. ಇನ್ನ ಆಹಾರ, ಗಾಳಿ, ನೀರಿನಲ್ಲಿ ವಿಷಕಾರಕ ಅಂಶಗಳು ಹಾಗೂ ಕೆಮಿಕಲ್ ಅಂದ್ರೆ ರಾಸಾಯನಿಕಗಳು ಸೇರಿರುವುದೇ ದೇಹಕ್ಕೆ ಕಾಯಿಲೆ ಬರುವುದು. ಏನ್ರಿ, ಆಹಾರನೊಳಗ, ಗಾಳಿಯೊಳಗ, ನೀರಿನೊಳಗ ಆ ವಿಷಕಾರಕ ಅಂಶಗಳು ಅಂದ್ರೆ ಕೆಮಿಕಲ್ ಅಂಶಗಳು, ರಾಸಾಯನಿಕಗಳ ಅಂಶಗಳು ಹೆಚ್ಚಾಗಿ ಇವತ್ತಿನ ದಿವಸ ಸೇರ್ಕೊಂಡಿರುವುದರಿಂದ ಬಹುತೇಕ ಪದಾರ್ಥಗಳಲ್ಲಿ, ಬಹುತೇಕ ಸೇವನೆ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ, ಬಹುತೇಕ ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ, ಬಹುತೇಕ ಕೋಲ್ಡ್ ಡ್ರಿಂಕ್ಸ್ ಏನ್ರಿ, ಎಲ್ಲದರಲ್ಲೂ ಕೂಡ ಈ ರಾಸಾಯನಿಕವನ್ನ ಬಹಳ ಬಳಸ್ತಾರ. ಅವು ನಮ್ಮ ದೇಹಕ್ಕೆ ಅವಶ್ಯಕತೆಗಿಂತಲೂ ಮೀರಿ ಇರ್ತಾವ. ದೇಹಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾವ, ಸೈಡ್ ಇಫೆಕ್ಟ್ ಅನ್ನ ಮಾಡ್ತಾವ. ಅದರಿಂದ ನಮ್ಮ ದೇಹ ಇವತ್ತಿನ ದಿವಸ ಬಹಳ ಅಂದ್ರೆ ಬಹಳ ಕೆಡ್ಲಾಕತ್ತದ. ಬಹಳ ಮಂದಿಗೆ ಅದ್ರ ಕಡೆ ಗಮನ ಇನ್ನ ಬಂದಿಲ್ಲ. ಬಂದದ ಮೊದಲಿನಕ್ಕಿಂತಲ ಉತ್ತಮ. ಈಗ ಒಂದು 10-20 ವರ್ಷದಕ್ಕಿಂತಲೂ ಈಗ ಜನ ಜಾಗೃತ ಆಗ್ಯಾರ. ಆದ್ರೂ ಕೂಡ ಇನ್ನೂ ಆಗ್ಬೇಕು, ಇನ್ನೂ ಜಾಗೃತ ಆಗ್ಬೇಕು ಏನ್ರಿ. ಆಮೇಲೆ ಇನ್ನ ಏನಪ್ಪಾ ಅಂದ್ರೆ ನಮ್ದು ಗಡಿಬಿಡಿ ಜೀವನ. ನಮ್ಮ ಆರೋಗ್ಯ ಕೆಡ್ಲಿಕ್ಕೆ ಬರೇ ಆಹಾರ, ನೀರು, ಗಾಳಿ ಅಷ್ಟ ಅಲ್ಲ, ನಮ್ಮ ಗಡಿಬಿಡಿ ಜೀವನ ಐತಲ್ಲ, ತಾಳ್ಮೆ ಇಲ್ಲದೆ ಇರುವುದು. ಆಮೇಲೆ ಆಫೀಸುಗಳಲ್ಲಿ ಹಾಗೂ ಮನೆಗಳಲ್ಲಿ ಒತ್ತಡಗಳು ಏನ್ರಿ. ಆಫೀಸು, ಮನೆಗಳಲ್ಲಿ ಒತ್ತಡ, ಸದಾ ಟೆನ್ಷನ್ದಾಗ ಜೀವನ ಮಾಡಕತ್ತೀವಿ ನಾವು. ಆ ಟೆನ್ಷನ್ ಕೂಡ ನಾವು ಕಾಯಿಲೆಗೆ ಬೀಳ್ಲಿಕ್ಕೆ ಕಾರಣ ಆಗ್ತದೆ. ನಮ್ಮ ಬಾಡಿ ಡಿಸ್ಆರ್ಡರ್ ಆಗ್ಲಿಕ್ಕೆ ಕಾರಣ ಆಗ್ತದೆ ಏನ್ರಿ. ಜ್ವರ ವರ್ಷಕ್ಕೆ ಒಂದ್ಸಲ ಬರ್ಬೇಕಂತ ಹೇಳ್ತಾರ, ಬರ್ಬೇಕದು. ಅದು ಬಂದು ಹೋದ್ರೆ ನಮ್ಮ ಬಾಡಿ ಏನಾಗ್ತದ, ರಿಫ್ರೆಶ್ ಆಗ್ತದೆ. ಒಳಗಿಂದೆಲ್ಲ ಪ್ರಾಬ್ಲಮ್ಗಳನ್ನ ಹೊರಗೆ ಹಾಕಿದಂಗ ಅದು. ಈಗ ಏನಾಗ್ಯದಪ್ಪ ಅಂದ್ರ ನಮ್ಮ ಕಾಯಿಲೆಗಳು ಬಹಳಷ್ಟು ಡಿಸ್ಆರ್ಡರ್ದಿಂದ ಬರಾಕತ್ತಾವ. ಅವು ಡಿಸೀಸ್ಗಳಲ್ಲ, ಡಿಸ್ಆರ್ಡರ್ಗಳು. ಈಗ ಉದಾಹರಣೆಗೆ BP ಅದೇನು ಕಾಯಿಲೆ ಅಲ್ಲ, ಅದು ನಮ್ಮ ಬಾಡಿಯ ಡಿಸ್ಆರ್ಡರ್. ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಅದು
ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಏನ್ ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಜೀವನ ಶೈಲಿ ನಮ್ಮದು ಕೆಡ್ಲಿಕ್ಕತ್ತದ. ಆ ಜೀವನ ಶೈಲಿ ಕೆಡುವುದರಿಂದ ನಮ್ಮ ಆರೋಗ್ಯ ಕೆಡ್ಲಿಕ್ಕತ್ತದ. ಡಿಸಾರ್ಡರ್, BP, ಶುಗರ್ ಕೂಡ ಅದೇ ತರ. ಶುಗರ್ ಕೂಡ ಅದೇ ತರ. ನಮ್ಮ ಆಹಾರ ವಿಹಾರಗಳಲ್ಲಿ, ಪದ್ಧತಿಗಳಲ್ಲಿ, ಜೀವನ ಶೈಲಿಯಲ್ಲಿ ಬಹಳ ಮಿಸ್ಟೇಕ್ಗಳನ್ನ ನಾವು ಮಾಡ್ತಾ ಇದ್ದೀವಿ, ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲ ಬರ್ಲಾಕತ್ತಾವ. ಇತ್ತಿತ್ಲಾಗಿ ಬಹಳ ಬರ್ಲಾಕತ್ತಾವ ಹೊಸ ಹೊಸ ಹೆಸರು. ಥೈರಾಯ್ಡ್ ಅಂತ. ಈಗೊಂದು 10 ವರ್ಷ 15 ವರ್ಷದಿಂದ ನಾ ಇದ್ರ ಹೆಸರೇ ಕೇಳಿದ್ದಿಲ್ಲ. ಥೈರಾಯ್ಡ್. ಆಮೇಲೆ ದೇಹ ವಿಪರೀತವಾಗಿ ದೇಹ ಬೆಳೆಯುವುದು. ಒಬ್ಬೊಬ್ಬರಿಗೆ ಅವ್ರಿಗೆ ಗೊತ್ತಿರ್ಲಾರ್ದಂಗನ ದೇಹ ಸಿಕ್ಕಾಪಟ್ಟಿ ಬೆಳೆದು 90 kg, 100 kg, 110 kg, 120 kg, 150 kg ತನೂ ಹೋಗ್ತಾರೆ ಕೆಲವು ಮಂದಿ. ಅದು ಕೂಡ ಡಿಸಾರ್ಡರ್. ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡತಕ್ಕಂತ ತಪ್ಪುಗಳು, ಮಿಸ್ಟೇಕ್ಸ್. ನಮ್ಮ ಜೀವನ ಶೈಲಿಯನ್ನ ಸರಿ ಮಾಡ್ಕೋಬೇಕು. ಎಷ್ಟೇ ನಾವು ಜೀವನ ಶೈಲಿಯನ್ನ ಸರಿ ಮಾಡ್ಕೋತೀವಂದ್ರೂ ಕೂಡ ನಮಗ ಇವತ್ತಿನ ಕಾಲಮಾನದಲ್ಲಿ ಪರಿಶುದ್ಧವಾದ ಆಹಾರ ಆಗ್ಲಿ, ಗಾಳಿ ಆಗ್ಲಿ, ನೀರಾಗ್ಲಿ ಸಿಗೋದು ಬಹಳ ಕಷ್ಟ ಐತಪ್ಪ. ಬಹಳ ಕಷ್ಟದ. ನಾವು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಊಟ ಅಂತೂ ಮಾಡ್ಲೇಬೇಕು. ಇದ್ದದ್ರಾಗ ಒಳ್ಳೆಯ ಊಟವನ್ನ ಮಾಡ್ಬೇಕು. ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿರಿ ಅಂತ ಹೇಳ್ತಾರ ಆಧ್ಯಾತ್ಮದಲ್ಲಿ. ಏನ್ರಿ, ಆಧ್ಯಾತ್ಮದಲ್ಲಿ ಹಿಂದಿನ ಕಾಲದೊಳಗೆ ಋಷಿ ಮುನಿಗಳು ಎಲ್ಲ ಅವರು ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು. ಸಂಜೆಕ್ ಅವ್ರು ಬಹಳಷ್ಟು ಊಟನ ಮಾಡ್ತಿರ್ಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ. ಹೀಗಾಗಿ ಅವರು ಬಹಳ ಸಾತ್ವಿಕವಾಗಿದ್ರು. ಇವತ್ತಿನ ದಿವಸ ಅದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಬಹಳ ಕಷ್ಟ ಅದ. ಎಲ್ಲಕ್ಕಂದ್ರೆ ಎಲ್ಲಾ ಆಹಾರಗಳಲ್ಲಿ ನಾವು ಎಷ್ಟೇ ಇವತ್ತು ಕಾಳಜಿ ಪೂರ್ವಕವಾಗಿ ಆಹಾರವನ್ನು ಸೇವನೆ ಮಾಡ್ತೀವಿ, ಕಾಳಜಿ ಪೂರ್ವಕವಾಗಿ ನಾವು ನೀರನ್ನು ಕುಡಿತೀವಿ, ಕಾಳಜಿ ಪೂರ್ವಕವಾಗಿ ನಾವು ಗಾಳಿಯನ್ನು ಸೇವನೆ ಮಾಡ್ತೀವಿ ಅಂದ್ರೂ ಕೂಡ ಪರಿಶುದ್ಧವಾಗಿ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಅದಕ್ಕೋಸ್ಕರ ನಾವು ಅತ್ಯಂತ ಅನಿವಾರ್ಯವಾಗಿ ಈ ನಮ್ಮ ಗ್ಯಾನೋಡರ್ಮಾ, ಈ ಮೇಲ್ಭಾಗದಿಂದ ಋಷಿ ಗ್ಯಾನೋ ಅಂತ ತಿಳ್ಕೊಂಡು, ಅಂದ್ರೆ RG ಅಂತ ತಿಳ್ಕೊಂಡು ಕ್ಯಾಪ್ಸುಲ್ಗಳನ್ನ ತಯಾರು ಮಾಡ್ತಾರ. ಈ ಕೆಳಗಿನ ಭಾಗ ಏನದ ನೋಡ್ರಿ, ಇದು ದೇಟು, ಇದು ಉದ್ದಿರ್ತದ. ಈ ದೇಟಿನ ಭಾಗದಿಂದ GL ಅಂತ ತಯಾರು ಮಾಡ್ತಾರೆ, ಗ್ಯಾನೋಸಿಲಿಯಂ ಅಂತ ತಿಳ್ಕೊಂಡು. ನೋಡ್ರಿ, ಇದು ಲೈವ್ ಗ್ಯಾನೋಡರ್ಮಾ. ಇದು ಈ ಗ್ಯಾನೋಡರ್ಮಾ ನೀವು ಇದನ್ನ ನಾವು ಪೂಜೆ ಮಾಡ್ತೀವಿ. ನಮ್ಮ ಮನೆ ಒಳಗೆ ಈಶಾನ್ಯ ಮೂಲೆ ಒಳಗೆ ನಾವು ಒಂದು ಫೋಟೋ ಇಟ್ಟಿವಿ, ಒಂದು ಮೂರ್ತಿ ಇಟ್ಟಿವಿ. ಅಲ್ಲೇ ಒಂದು ಸಣ್ಣ ಲೋಟ ಅಥವಾ ಒಂದು ತಂಬಿಗೆ ಒಳಗೆ ನೀರು ತುಂಬಿಟ್ಟಿವಿ. ಅದ್ರ ಜೊತೆಗೆ ಇದನ್ನು ಕೂಡ ಇಟ್ಟು ಪೂಜೆ ಮಾಡ್ತೀವಿ ನಾವು. ಎದರಿಂದ ನಮಗೆ ಅನುಕೂಲ ಆಗ್ತದ, ಎದರಿಂದ ನಮಗೆ ಒಳ್ಳೇದಾಗ್ತದ, ಅದನ್ನ ನಾವು ಪೂಜೆ ಮಾಡೋದು ನಮ್ಮ ಧರ್ಮ. ನಮ್ಮ ಧರ್ಮ ಸಂಸ್ಕೃತಿಗಳಲ್ಲಿ ನಾವು ಗಿಡಗಳನ್ನ, ಜಲವನ್ನ, ನೀರನ್ನ, ನದಿಯನ್ನ ಪೂಜೆ ಮಾಡ್ತೀವಿ ಇಲ್ಲಿ. ಮತ್ತೆ ಅವೆಲ್ಲ ನಮಗ ಆರೋಗ್ಯವನ್ನ ಕೊಡ್ತಾವ. ನಮ್ಮ ಬದುಕನ್ನ ಕೊಡುದೇ ಅವೇ. ಅವಕರಿಂದ ನಾವು ಬದುಕಿದ್ದೀವಿ. ಅದಕ್ಕೋಸ್ಕರ ನಾವು ಅವುಗಳನ್ನ ಕಾಳಜಿ ತಗೋಬೇಕು. ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನ ತಗೊಂಡು ನಾವು ಹೆಂಗ ಆರೋಗ್ಯವಾಗಿರೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಅದಕ್ಕೆ ಈ 4 ಡಿಗಳಿಂದ ನೀವು ದೂರ ಇರ್ಬೇಕಪ್ಪ ಅಂತಂದ್ರೆ, 4 ಡಿಗಳಿಂದ ನೀವು ದೂರ ಇರ್ಬೇಕಪ್ಪ ಅಂತಂದ್ರೆ ನೀವು ಖಂಡಿತವಾಗಲು ನಮ್ಮ ಈ ಗ್ಯಾನೋಡರ್ಮಕ ಬರಬೇಕು. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಡಿಸೀಸು, ಡ್ರಗ್ಗು, ಡೋಸು, ಡಾಕ್ಟರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.